ಸಮಾಜ ಸೇವಕರಾದ ರವಿಚಂದ್ರ ಗುತ್ತೇದಾರ, ಅಧ್ಯಕ್ಷರು ಡಾಕ್ಟರ್ ಅಜಯ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ರೀ ಮತ್ತು ನ್ಯಾಯವಾದಿಗಳು, ಹೈಕೋರ್ಟ್ ಹಾಗೂ ಜಿಲ್ಲಾ ನ್ಯಾಯಾಲಯ ಕಲಬುರಗಿ. ಅವರು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಮಪ್ಪ ಎಂ ಅವರಿಗೆ ಸನ್ಮಾನಿಸಿದರು ಹಾಗೂ ಭೋವಿ ನಿಗಮದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಹಲವಾರು ಸಮಾಜದ ಸಮಸ್ಯೆಯನ್ನು ಎತ್ತಿ ಹಿಡಿದರು. ನನ್ನ ಕುಲಗುರು, ನನ್ನ ಆರಾಧ್ಯ ದೈವ ಶ್ರೀ ಶಿವೋಗಿ ಸಿದ್ದರಾಮೇಶ್ವರ ಪವಿತ್ರ ಪದಗಳನ್ನು ನಮಸ್ಕರಿಸುತ್ತಾರೆ. ಇವತ್ತಿನ ದಿನ ನಮ್ಮ ಕಲಬುರಗಿ ಭೂವಿ ಒಡ್ರ ಸಮಾಜದ ವತಿಯಿಂದ ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲೇ ನಮ್ಮ ಭೂವಿ ಸಮಾಜದ ಏಳಿಗೆಗಾಗಿ ಹಂಬಲಿಸುವ ಹೃದಯ ನಮ್ಮ ಆಶಾಕಿರಣರಾಗಿರ್ತಕ್ಕಂಥ ಏನು ನಮ್ಮ ನಿಗಮ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಪ್ಪ ಸರ್ ಅವರಿಗೆ ನನ್ನ ಭೂವಿ ಒಡ್ರ ಸಮಾಜದ ತುಂಬ ಹೃದಯದ ಸ್ವಾಗತ ಜೊತೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಮಹತ್ವದ ಸಭೆಯಲ್ಲಿ ಇರ್ತಕ್ಕಂಥ ನನ್ನೆಲ್ಲ ಅವರಿವರನ್ನದೇ ಎಲ್ಲ ನನ್ನ ಅಧಿಕಾರಿ ಮಿತ್ರರಿಗೂ ಹಾಗೂ ನನ್ನ ಕುಲ ಬಾಂಧವರಿಗೂ ನನ್ನ ತುಂಬ ಹೃದಯದ ಸ್ವಾಗತ ಜೊತೆ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಹಲವಾರು ವಿಷಯಗಳ ಕುರಿತು ಬಹಳ ಅರ್ಥಗರ್ಭಿತವಾಗಿ ಚರ್ಚೆ ಆಯಿತು. ನಮ್ಮ ಅಧ್ಯಕ್ಷರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗೆ ಡೈರೆಕ್ಷನ್ ಕೊಟ್ಟರು. ಹಾಗಾಗಿ ಕೆಲವೊಂದು ವಿಚಾರಗಳನ್ನ ಬಿಡ್ತಾ ಇದ್ದೀನಿ. ಮತ್ತೆ ಲೀಡ್ ಬ್ಯಾಂಕಿನ ಪ್ರಾಬ್ಲಮ್ ಇತ್ತು, ಆಗಾಗಲೇ ಸರ್ ಅವರು ಡೈರೆಕ್ಷನ್ ಕೊಟ್ಟರು. ಮತ್ತೆ ನಮ್ಮ ಅಂಬರೀಶ್ ತೆಗಳಿ ಸರ್ ಅವರು ಒಳ್ಳೆ ಅಧಿಕಾರಿ, ಅದರಲ್ಲಿ ಎರಡು ಮಾತಿಲ್ಲ, 2-3 ದಿನ ಬಂದಂತಂದಾರ. ಹಾಗಾಗಿ ಅವ್ರ ಜೊತೆ ನಾವು ಸಂಪರ್ಕದಲ್ಲಿ ಇರ್ತೀವಿ. ಆದ್ರೆ ನನ್ನ ಒಂದು ಸಮಾಜದ ಕಳಕಳಿ ವಿಷಯ ಏನಪ್ಪಾ ಅಂತಂದ್ರೆ, ಇರ್ತಕ್ಕಂಥ ಸಾಲಗಳಲ್ಲೇ ನಮ್ಮ ಕಣ್ಮುಂದುಗಳಿದಾವೆ. ಆಳದ್ 1, ಅಫ್ಜಲ್ಪುರ್ 7, ಚಿತ್ತಾಪುರ್ 5 ಅಂತ ಈ ಸಂಖ್ಯೆಗಳು ಬಂದು ನೋಡ್ರೆ ಗೊತ್ತಾಗ್ತದೆ 40 ಜನ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 10ರಿಂದ 11 ತಾಲೂಕು, ಅದರಲ್ಲಿ ಹೊಸದಾಗಿ ಸೇರ್ಕೊಂಡಿರ್ತಕ್ಕಂಥ ಹಲವಾರು ತಾಲೂಕುಗಳು. ಈ ಫಲಾನುಭವಿಗಳು ನಮಗೆ ಎಷ್ಟು ಕೊಟ್ಟರು ಕೂಡ ಯಾರು ಕೂಡ ಯಾವುದೇ ಒಂದು ಕುಟುಂಬ ಕೂಡ ಏನು, ಯಾಕಂದ್ರೆ ಸುಮಾರು 2 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೊಡ್ಡ ಬೃಹತ್ಕಾರದ ಒಂದು ದೊಡ್ಡ ಜಿಲ್ಲೆ. ನಮ್ಮ ಕಲ್ಯಾಣ ಕರ್ನಾಟಕದ ವಿಚಾರ ತೆಗೆದಾಗ ನಾವು ಶಿವೋಗಿ ಸಿದ್ದರಾಮೇಶ್ವರನ್ನು ನಾನು ಪ್ರಸ್ತಾಪಿಸಬೇಕಾಗ್ತದೆ. ಯಾಕಂತಂದ್ರೆ 12ನೇ ಶತಮಾನದಲ್ಲಿ ಕಾಯಕ್ಕೆ ಜೀವವನ್ನು ಕೊಟ್ಟಂತ ಶ್ರೇಷ್ಠ ಶರಣ ಯಾರಾದ್ರೂ ಅದು ಶಿವೋಗಿ ಸಿದ್ದರಾಮೇಶ್ವರ. ಅವರ ಕಾಯಕವನ್ನು ಜೀವಂತವಾಗಿಟ್ಟ ಯಾರಾದ್ರೂ ಒಂದು ಸಮಾಜ ಇದ್ರೆ ಅದು ಭೂವಿ ಒಡ್ರ ಸಮಾಜ. ಇವತ್ತಿನ ದಿನ ಹೆಮ್ಮೆಯಿಂದ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ವಿಚಾರನ ಒತ್ತಿ ಹೇಳ್ತೀನಿ ಅಂತಂದ್ರೆ, ನಮ್ಮ SC/ST ಜನಾಂಗದಲ್ಲಿ ಸುಮಾರು 101 ಜಾತಿಗಳು ಬರ್ತಾವ. ಆದ್ರೆ ಕಾಯಕವನ್ನ ಮತ್ತು ಶ್ರಮದಿಂದ ಮತ್ತು ದುಡಿಮೆಯನ್ನ ಮತ್ತು ರಕ್ತದ ಬೆವರನ್ನ ಸುರಿಸಿ ಕಾಯಕ ಮಾಡೋರು ಭೂವಿ ಒಡ್ರ ಸಮಾಜದವರು. ನಾವು ಇತಿಹಾಸ ಪುಟಗಳು ತೆಗೆಲಕ್ಕಂದಾಗ ಅದನ್ನ ಹೇಳ್ಬೇಕಾಗ್ತದೆ ಅಧ್ಯಕ್ಷ. ಯಾಕಂತ ಹೇಳಿದ್ರೆ, ಯಜಂತ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಬನಶಂಕರಿ, ವಿಧಾನಸೌಧ, ಸತ್ಯದ ಗೋರಿಯನ್ನು ಹಿಡ್ಕೊಂಡು ಗರ್ಭಗುಡಿಯವರೆಗೂ ಕೂಡ ನಾವೇನದ ಕಾಯಕನ ಮಾಡ್ತಾ ಇದ್ದೀವಿ. ಯಾವ ರೀತಿ ನಿಸ್ವಾರ್ಥವಾಗಿ. ಈ ಕಾಯಕ ಮಾಡೋ ಸಂದರ್ಭದಲ್ಲಿ ನನ್ನ ಕುಲ ಬಾಂಧವರು ಎಷ್ಟೋ ಜನ ಕಣ್ಣನ್ನ ಕಳ್ಕೊಂಡ್ರ, ಎಷ್ಟೋ ಜನ ಕಾಲನ್ನ ಕಳ್ಕೊಂಡ್ರ, ಎಷ್ಟೋ ಜನ ಜೀವನವನ್ನ ಕಳ್ಕೊಂಡ್ರ, ಎಷ್ಟೋ ಕುಟುಂಬಗಳು ಇವತ್ತು ರೋಡಿಗೆ ಬಂದು ಕಣ್ಣೀರಿನಿಂದ ರಕ್ತ ಸುರಿಸ್ಕೊಂಡು ಇವತ್ತು ಕಾರಣಕತ್ತೀವಿ. ಅದಕ್ಕೊಂದು ತಾಜಾ ಉದಾಹರಣೆ ಅಂದ್ರೆ, ಇವತ್ತು ನಮ್ಮ ಮಾನ್ಯ ಅಧ್ಯಕ್ಷರಿಗೆ ನಾವು ಸರ್ಕಾರಿ ಇಲಾಖೆಗೆ ಕರ್ಕೊಂಡು ಹೋದೆವು. ಸರ್ ಅವರು ಒಂದು ನಿದರ್ಶನವನ್ನು ನೋಡಿದ್ರು, ಸಂಬಂಧಪಟ್ಟಂತ ಕೆಲ ಅಧಿಕಾರಿಗಳು ಬಂದು. ಇವತ್ತ ಈ ರೀತಿ ಘಟನೆಗಳು, ಸುಮಾರು ಘಟನೆಗಳು ನಮ್ಮ ಕಲಬುರಗಿ ಡಿಸ್ಟಿಕ್ ಅಧ್ಯಕ್ಷ, ಅದರಲ್ಲಿ 8 ಕುಟುಂಬಗಳನ್ನ ನಾನು ಯಾಕೆ ಹೇಳಕತ್ತೀನಿ ಅಂದ್ರೆ, ಇವತ್ತು ಪ್ರಸ್ತಾಪ ಮಾಡ್ಬೇಕಾಗ್ತದೆ. ಮೊದಲನೇದಾಗಿ ಸೂರ್ಯಕಾಂತ್ ಒಬ್ಬ ಗೌಂಡಿ ಕೆಲಸ 2 ಅಂತಸ್ತಿನ ಮೇಲ್ಗಡೆಯಿಂದ ತೆಳಗಡೆ ಬಿಟ್ಟು 2 ಕಾಲುಗಳು ಮುರ್ಕೊಂಡಾನ. ಅವ್ರಿಗೆ 3 ಜನ ಹೆಣ್ಮಕ್ಳು ಇವತ್ತು ಬೀದಿ ಬಂದಿರ್ತದೆ, ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ. ಎರಡನೇದಾಗಿ ಇತ್ತೀಚೆಗೆ ಕೆಲವೇ ದಿನಗಳ ಹಿಂದೆ ನಮ್ಮ ಜವರ್ಗಿ ಮತ್ತು ಯಡ್ರಾಮಿ ಒಂದು ಜವಳಿ ತಾಲೂಕಿನಲ್ಲಿ ಇಜರಿ ಗ್ರಾಮದಲ್ಲಿ ನನ್ನ ಕುಲ ಸಮುದಾಯ ಇರ್ತಕ್ಕಂಥ 2 ಅಪ್ರಾಪ್ತ ವಿದ್ಯಾರ್ಥಿನಿಯರೇನದ ಬಯಲು ಸಚಿವ ಶೌಚಾಲಯಕ್ಕೆ ಹೋದಾಗ, ಏನು 7 ಗಂಟೆಗೆ ಸಂಜೆಗೆ ಹೋದಾಗ ಅವರು ಏನದ ಒಂದು ಕೊಳವೆ ಬಾವಿಯಲ್ಲಿ ಮೃತದೇಹಗಳ ಪತ್ತೆಯಾಗಿ, ಆ ಮೃತದೇಹಗಳು ಕೈಯಲ್ಲಿ ಓಟ್ನಿ ಕೊಟ್ಕೊಂಡು ಹಲವಾರು ಅನುಮಾನಗಳಿಂದ ಇವತ್ತಿನ ದಿನ ಏನದ ಆ ಶವ ಸಿಕ್ಕಿರ್ತಕ್ಕಂಥ ಕುಟುಂಬದ ಪರಿಚಯ ಕೊಡ್ಬೇಕಾಗ್ತದ. ಒಬ್ಬ ಹುಡುಗಿಯ ತಂದೆ ಏನದ ಕುಟುಂಬ ಹೆಂಗಂದ್ರು, ಒಬ್ಬರ ತಂದೆಗೆ ಮಾತು ಬರಲ್ಲ, ಅವ್ರ ಮನೇಲಿ 5 ಜನ ಹೆಣ್ಮಕ್ಳು ಅದ, ಒಬ್ಬ ಸೋದರಿ ಬಂದಿರ್ಬೋದಂತ ಅನ್ಸುತ್ತೆ. ಯಾಕೆ ಈ ವಿಚಾರ ಒತ್ತಿ ಹೇಳಕತ್ತೀನಿ ಅಂತಂದ್ರಲ್ರಿ, ಈ 2 ಕುಟುಂಬಗಳು ಇವತ್ತು ಕಣ್ಣೀರ್ ನೀರಿನಲ್ಲಿ ತೊಳಕತ್ತವ. ಅದೇ ರೀತಿಯಾಗಿ ಇನ್ನೂ ಒಂದು ಉದಾಹರಣೆ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮ್ಮ ಚೌಡಪುರ್, ಏನು ಅಫ್ಜಲ್ಪುರ್ ತಾಲೂಕಿನ ಚೌಡಪುರ್ ಗ್ರಾಮದ ಒಬ್ಬ ಗೌಂಡಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಏನು ಕೂಲಿ ಕಾರ್ಮಿಕ ಬರ್ಮಯ್ಯ ತಂದೆ ಬಾಬು ಒಡ್ರು ದಿನಾಂಕ 8/9/2025 ಜವರ್ಗಿ ತಾಲೂಕಿನ ಸಿದ್ನಾರಾಯಣ ಒಂದು ಗುಡಿ ಕಟ್ಟೋ ಸಂದರ್ಭದಲ್ಲಿ ಮ್ಯಾಲ ಕರೆಂಟ್ ಶಾಕ್ ಹಚ್ಚಿ ಮೇಲ್ಗಡೆಯಿಂದ ತಳಗಡೆ ಬಿದ್ದು ಸತ್ತಿರ್ತಾನ. ಅವನಿಗೆ 3 ಜನ ಹೆಣ್ಮಕ್ಳು, ಅವ್ರದ್ದು ಇವತ್ತು ಕುಟುಂಬ ಏನಂತ ಇವತ್ತು ಬೈಲಿ
ತಾಜಾ ಉದಾಹರಣೆ ನಮ್ಮ ಚಿಂಚೋಳಿ ತಾಲೂಕಿನ ಏನು ಚಂದಾಪುರ್ನಲ್ಲಿ ಒಬ್ಬ ಏನು 70 ವರ್ಷದ ವೃದ್ಧ ಮಹಿಳೆ ಮೇಲೆ ಇವತ್ತು ಪ್ರಕರಣ ಇತ್ತು. ಅದೇ ಒಂದು ಮಾನಸಿಕ ಖಿನ್ನತೆಯಲ್ಲಿ ಇವತ್ತು ಮೊನ್ನೆ ಇತ್ತೀಚೆಗೆ ಒಂದು 3 ತಿಂಗಳ ಹಿಂದೆ ಏನದ ಕೊನೆ ಉಸಿರಾಡಿದ್ರು. ಅವರಿಗೂ ಸುಮಾರು 4 ಜನ ಕುಟುಂಬಗಳು ಇವತ್ತು ಇವು ನಾವು ಕಾಣ್ತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಇದ್ರ ಜೊತೆಗೆ ಮೊನ್ನೆ ನಮ್ಮ ಕಲಬುರಗಿಯಲ್ಲಿ ಇರ್ತಕ್ಕಂಥ ಸುಲ್ತಾನ್ಪುರ್ ಗ್ರಾಮದ ವ್ಯಾಪ್ತಿಯಲ್ಲಿ ಏನು ನಮ್ಮ ಸುಲ್ತಾನ್ಪುರ ಗ್ಯಾಸ್ ಬ್ಲಾಸ್ಟ್ ಆಗಿ ಗೋಪಾಲ್ ತಂದೆ ರಮೇಶ್ ಸುಮಾರು 1 ವರ್ಷ 1.5 ವರ್ಷ ಆಯ್ತು ಇಲ್ಲ ನಮ್ಮ ಸುಲ್ತಾನ್ಪುರ್ ಕ್ರಾಸಿಗೆ. ಅವನೊಬ್ಬ 21 ವರ್ಷದ ಹುಡುಗ, ಅವ್ರ ಅಪ್ಪಗೂ ಮಾತು ಬರಲ್ಲ, ಇದ್ದಿಬ್ಬರು ಅಣ್ಣಂದರಿಗೂ ಮಾತು ಬರಲ್ಲ. ಇದ್ದೊಬ್ಬ ಮಾತಾಡೋ ವ್ಯಕ್ತಿ ಏನದ ಗ್ಯಾಸ್ ಬ್ಲಾಸ್ಟ್ ನಲ್ಲಿ ಸತ್ತ. ಇವತ್ತು ಅವನಿಗೂ ಕೂಡ ₹1 ಕೂಡ ಇವತ್ತು ಒಂದೇ ₹1 ಅನುದಾನ ಬಂದಿಲ್ಲ. ನಾನು ಹೇಳೋ ಉದ್ದೇಶ ಇಷ್ಟೇ ಅಧ್ಯಕ್ಷರೇ, ನಾವು ಹೇಳ್ತಕ್ಕಂಥ ಉದ್ದೇಶಗಳಿಷ್ಟೇ. ನಾವು ಮನವಿ ಪತ್ರನ ಕೊಟ್ಟೆ ಅಧ್ಯಕ್ಷರೇ. ನಿಜವಾದ ಫಲಾನುಭವಿಗಳು ಯಾರಂದ್ರೆ ಈ ವ್ಯಕ್ತಿಗಳು ನಿಜವಾದ ಫಲಾನುಭವಿಗಳು. ನಾವು ಯಾರೂ ಕೂಡಲ್ಲ, ಬಿಳಿ ಅಂಗಿ ಬಿಳಿ ಶರ್ಟ್ ಹಾಕೋರು ಯಾರು ಕೂಡ ಫಲಾನುಭವಿಗಳಲ್ಲ. ನಾವು ರಾಜಕಾರಣಿಗಳ ಫಲಾನುಭವಿಗಳಲ್ಲ. ನಿಜವಾದ ಫಲಾನುಭವಿಗಳು ಯಾರಂದ್ರೆ ಇವತ್ತು ರೋಡಿಗೆ ಬಂದು ಅಳಕತ್ತಾರಲ್ಲ, ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ನಾವು ಮಾಡಬೇಕು, ನೀವು ಮಾಡಬೇಕು, ಅಧಿಕಾರಿಗಳು ಮಾಡಿದಾಗ ಮಾತ್ರ ಈ ನಿಗಮ ಮಂಡಳಿಯ ಉದ್ದೇಶ ಏನದ ಸಫಲ ಆಗ್ತದೆ. ನಾವು ಅದು ಬಿಟ್ಟು ನಾವು ಕಾಟಾಚಾರಕ್ಕೆ ಬರೋದು, ನಾವು ಅದು ಹೇಳೋದು ಸತ್ಯವಿಲ್ಲದ ಮಾತು. ನಮ್ಗೆ ಇರ್ತಕ್ಕಂಥ ಬಜೆಟ್ ಅಲ್ಲೇ ನಾವು ಮಾಡ್ಬೇಕಾಗ್ತದೆ. ನಾವು ದೊಡ್ಡ ಮಿಷಿನ್ ಕೇಳಕ್ಕಾಗಲ್ಲ, ದೊಡ್ಡ ಏರೋಪ್ಲೇನ್ ಕೇಳಕ್ಕಾಗಲ್ಲ, JCB ಕೇಳಕ್ಕಾಗಲ್ಲ. ಇದ್ದಂತ ಫಲಾನುಭವಿಗಳ ಆಯ್ಕೆ ಮಾಡ್ರಿ. ಯಾವ ರೀತಿ ಆಯ್ಕೆ ಅಂದ್ರೆ ನಾವು ಇಂಥ ಲಿಸ್ಟ್ ಅನ್ನು ನೀವು ಮಾಡ್ರಿ. ಯಾಕೆ ವಿಚಾರ ಒತ್ತಿ ಹೇಳ್ತೀನಿ ಅಂತಂದ್ರೆ, ಇವತ್ತು ನಾನು ಬಿಳಿ ಅಂಗಿ ಹಾಕೊಂಡು ಬಂದು ನಿಮ್ಮ ಜೊತೆ ನಾವು ಫೋಟೋ ಶೋಕಕ್ಕೆ ನಾನು ಇದು ಮಾಡಿಸ್ತಂತ ಅಂತ ವ್ಯಕ್ತಿಗಳಿಗೆ ನೀವು ನೋಡಕ್ ಹೋಗ್ಬಿಡ್ರಿ. ನಿಗಮ ಮಂಡಳಿ 108 ಆಕಾಶಗಳು ಇಟ್ಕೊಂಡು ಕೂತಿದ್ದೀವಿ. ಯಾಕಂದ್ರೆ 2019-20 ಸಾಲಿನ ಸುಮಾರು 118 ಜನ ಮುಗ್ಧ ನಮ್ಮ ಸೋದರಿ ಕುಟುಂಬದಲ್ಲಿ ಇರ್ತಕ್ಕಂಥವ್ರ ಹೆಸರು ಮೇಲೆ ಪ್ರತಿಯೊಬ್ಬರಿಂದ 10 ಲಕ್ಷ ರೂಪಾಯಿ ಲೂಟಿಯಾಗಿ ದೊಡ್ಡ ಒಂದು ಘಟನೆನೇ ನಮ್ಮ ಇಡೀ ಕರ್ನಾಟಕದಲ್ಲಿ. ಅದರಾಗ ಸುಮಾರು ನಮ್ಮ 50 ಫಲಾನುಭವಿಗಳು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿನ ಅವ್ರ ಸಿವಿಲ್ ಸ್ಕೋರ್ ಅನ್ನೋದು ಸತ್ಯಾನಾಶ ಆಗಿ ಹೋಗ್ಯಾರ. 10 ಲಕ್ಷ ರೂಪಾಯಿ ಫಲಾನುಭವಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಯಾವ ರೀತಿ ಅಂದ್ರೆ ಚಿಂಚೋಳಿ, ನಮ್ಮ ಜವರ್ಗಿ, ನೇದಲಗಿ, ಇಂಗ್ಳಿಗಿ, ಚಿತ್ತಾಪುರ್ ಇವರೆಲ್ಲರೂ ಕೂಡ ಇವತ್ತು ಕುಟುಂಬಗಳು ಬೀದಿ ಬಂದಿರ್ತಾವ. ನಮ್ಮ ಉದ್ದೇಶ ಇಷ್ಟೇ, ಮಾನ್ಯ ಅಧ್ಯಕ್ಷರಿಗೆ ಮತ್ತು ಮಾನ್ಯ ಅಧಿಕಾರಿಗಳ ಮೂಲಕ ತರಕ್ ಬಯಸೋದೇನಂತಂದ್ರೆ, ನಮ್ಮ ಅಧಿಕಾರಿಗಳು ನಮ್ಮ ಮ್ಯಾಗ ಅನುಕಂಪವನ್ನ ಕೊಡಕ್ ಹೋಗ್ಬೇಡ್ರಿ, ನಮ್ಗೆ ಅವಕಾಶವನ್ನ ಕೊಡ್ರಿ. ನಾವು ಸಮಾಜಕ್ಕಾಗಿ ಜೀವನವನ್ನೇ ಮುಡುಪಾಗಿಟ್ಟ ನಿಸ್ವಾರ್ಥ ಸಮಾಜದಲ್ಲಿ ಇದ್ದೀವಿ. ನಾವು ಯಾರು ರೊಟ್ಟಿಯನ್ನ ಕಸ್ಕೊಂಡಿಲ್ಲ, ರೊಟ್ಟಿಯನ್ನ ಹಂಚ್ಕೊಂಡು ಹೋಗ್ತಕ್ಕಂಥ ಸಮಾಜದಲ್ಲಿ ಇರ್ತೀವಿ. ಹಾಗಾಗಿ ಮತ್ತೆ ನಮ್ಮ ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿಗಳನ್ನ ನಮ್ಮ ಜಿಲ್ಲಾ ಮೇಡಮ್ ಅವರಿಗೆ ಕೇಳಕ್ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಮೊನ್ನೆ ಸೂರ್ಯಕಾಂತ್ ಸುಮಾರು ಒಂದು 60ರಿಂದ 70 ದಿನ ಆಯ್ತು ಮೇಡಮ್ ಅವರೇ. ನಾವು ಮೊನ್ನೆ 8ನೇ ತಾರೀಕು ದೊಡ್ಡ ಪ್ರೊಟೆಸ್ಟ್ ಮಾಡಿದೆವು. ಯಾವ ಒಬ್ಬ ಅಧಿಕಾರಿ ಸೌಜನ್ಯಕ್ಕೂ ಕೂಡ ಬಂದು ಭೇಟಿಯಾಗಲಿ. ನೀವು ಸಮಾಜ ಕಲ್ಯಾಣ ಇಲಾಖೆ ಇರಲಿ, ಕಾರ್ಮಿಕ ಇಲಾಖೆ ಇರಲಿ, ಒಬ್ಬ DC ಇರಲಿ, ಯಾರು ಕೂಡ ಬಂದಿಲ್ಲ. ಯಾಕೆ ಇಷ್ಟು ದಿವ್ಯ ನಿರ್ಲಕ್ಷ್ಯತನ ಅನ್ನೋ ಒಂದು ವಿಚಾರವನ್ನು ಇವತ್ತು ದಿನ ನಮ್ಮ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ನಾವು ತರಬೇಕಾಗ್ತದೆ. ಹಾಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಫಲಾನುಭವಿಗಳನ್ನ ಸಂಖ್ಯೆ ಹೆಚ್ಚನ್ನು ಮಾಡಬೇಕಾಗ್ತದೆ. ಹಾಗಾಗಿ ನಮ್ಮ ಅಧ್ಯಕ್ಷರಿಗೆ ಗಮನ ಕೊಡ್ತೀನಿ. ನಾವು ಬರೀ 371 ಕಲ್ಯಾಣ ಕರ್ನಾಟಕ ಬರೀ ಹೆಸರಿಗೆ ಮಾತ್ರ ಇದೆ, ಆದ್ರೆ ಲೋನ್ಗಳು ಕೊಡ್ತಾ ಇಲ್ಲ. ಸುಮಾರು 2 ಲಕ್ಷಕ್ಕೆ ಆಗ್ಬೇಕಂದ್ರೆ ನಮ್ಗೆ ಹೆಚ್ಚಿನ ರೀತಿ ಅನುದಾನ ಕೊಡ್ಬೇಕಾಗ್ತದೆ. ಹೆಚ್ಚಿನ ರೀತಿ ಅನುದಾನ ಕೊಟ್ಟಾಗ ನಮ್ಮ ನಮ್ಮ ರಾಮಯ್ಯ ಪೂಜಾರಿ ಮಾವನವ್ರು ಹೇಳ್ದಂಗಾಗಿರ್ಲಿ, ನಮ್ಮ ಸೋದರ ಹನುಮಂತ ಹೇಳ್ದಂಗಾಗಿರ್ಲಿ, ಹೆಚ್ಚಿನ ರೀತಿಗಳು ಮನೆಯಲ್ಲಿರ್ಲಿ ಮತ್ತೊಂದಲ್ಲಿರ್ಲಿ ಏನಾದ್ರು ಕಟ್ಟಡ ಆಗ್ಬೋದು. ಹಾಗಾಗಿ ಕಲ್ಯಾಣ ಕರ್ನಾಟಕಕ್ಕೆ ಈ 6 ಡಿಸ್ಟ್ರಿಕ್ಟ್ ಕಲಬುರಗಿ, ಬೀದರ್, ರಾಯಚೂರು ಮತ್ತೆ ಇನ್ನಿತರ ಜಿಲ್ಲೆಗಳು ಹೆಚ್ಚಿನ ಅನುದಾನ ಬೇಕಾಗ್ತದೆ. ಅದು ಹಾಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ತುಂಬಾ ಹಿಂದುಳಿದು. ಹಾಗಾಗಿ ಯುವಕರಿಗೂ ವಿದ್ಯಾರ್ಥಿಗಳಿಗೂ ಒಂದು ಅವಕಾಶವನ್ನ ಕಲ್ಪಿಸ್ತಕ್ಕಂಥ ಕೆಲಸ ನಿಗಮ ಮಂಡಳದಿಂದ ಮತ್ತು ಸರ್ಕಾರದಿಂದ ಆಗಲಿ ಅನ್ನೋ ಒಂದು ವಿಚಾರದೊಂದಿಗೆ ಇವತ್ತ ನಾನು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಾಗ ಮಾತ್ರ ಫಲಾನುಭವಿಗಳಿಗೊಂದು ಒಳ್ಳೆಯ ಸದುಪಯೋಗ ಆಗುತ್ತೆ. ಹಾಗಾಗಿ ಶೀಘ್ರವೇ ನಮ್ಮ ನಿಗಮದ ನಿರ್ದೇಶಕರ ನೇಮಕ ಆಗಿಲ್ಲ, ದಯವಿಟ್ಟು ನಿರ್ದೇಶಕರ ನೇಮಕ ಆಗಲಿ, ಸಮಸ್ಯೆಗಳು ಸ್ಪಂದಿಸತಕ್ಕಂಥ ಕೆಲಸವನ್ನ ಆಗುತ್ತೆ ಒಂದು ವಿಚಾರದೊಂದಿಗೆ ನಾನು ಮತ್ತೊಮ್ಮೆ ನನ್ನೆಲ್ಲ ಅಧಿಕಾರಿ ವರ್ಗಕ್ಕೂ ಹೇಳ್ತೀನಿ, ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಹೇಳ್ತೀನಿ, ನಮ್ಮ ಬ್ಯಾಂಕ್ನವ್ರು ಹೇಳ್ತೀನಿ. ನಮ್ಮ ಭೂಮಿ ಸಮಾಜದವರು ಅಪ್ಲಿಕೇಶನ್ ಬಂದಾಗ ನೀವು ಒಂದು ಸಾರಿ ನಮ್ಮ ಚರಿತ್ರೆಯನ್ನು ತಿಳ್ಕೊಂಡ್ಬಿಡ್ರಿ. ಯಾಕಂತಂದ್ರೆ ಇವತ್ತು ಬಹಳ ಕಟ್ಟ ಕಡೆ ವ್ಯಕ್ತಿಗಳಾಗಿ ಹೋಗಿದ್ದೀವಿ, ಬರೀ ಮಾತಲ್ಲಿ ಹೇಳಕತ್ತೀವಿ. ನಮ್ಮ ಸಮಾಜ ಅಭಿವೃದ್ಧಿ ಆಗಿಲ್ಲ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ತುಂಬಾ ಹಿಂದಿದ್ದೀವಿ. ಹಾಗಾಗಿ ಅಧಿಕಾರಿಗಳ ವರ್ಗಗಳು ಕೂಡ ಬೆಂಬಲ ನಮ್ಗೆ ಅತಿ ಅವಶ್ಯಕವಾದ. ಹಾಗಾಗಿ ನಮ್ಮ ಬೇಡಿಕೆ ಇಷ್ಟೇ, ಹೆಚ್ಚಿನ ರೀತಿ ಅನುದಾನ ಕೊಡ್ರಿ. ಮೂಲಭೂತ ಅವಶ್ಯಕತೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅನ್ನೋ ಒಂದು ಉದ್ದೇಶದಲ್ಲಿ ನಾನು ಯಾರ ಮಾತಿಗೆ ಹೊರಗೆ ಕೊಡ್ತೀನಿ.